ತಂದೆಯರ ಸ್ಮರಣೆ ಮಾಡುವುದು ಬಹಳ ಮುಖ್ಯವಾದದ್ದು. ದೇವಸ್ಥಾನದಲ್ಲಿ ದೇವರಿದ್ದಾನೆ ಅನ್ನೋದು ನಿಮ್ಮೆಲ್ಲರ ತಪ್ಪು ತಿಳುವಳಿಕೆ. ದೇವಸ್ಥಾನದೊಳಗೆ ಮಾತ್ರ ದೇವರಿಲ್ಲ, ದೇವರು ಸರ್ವಾಂತರಯಾಮಿ, ಎಲ್ಲಾ ಕಡೆಗೂ ಇರ್ತಾನೆ. ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಲಿಲ್ಲ ಅಂದ್ರೆ ದೇವರಿಗೆ ಕೋಪ ಬರೋದಿಲ್ಲ, ದೇವರಿಗೆ ಸಿಟ್ಟು ಬರೋದಿಲ್ಲ. ಆದ್ರೆ ತಾಯಿ ತಂದೆಗೆ ಒಂದಿನ ಅನ್ನ ಹಾಕ್ಲಿಲ್ಲ ಅಂದ್ರೆ ಎಲ್ಲಾ ದೇವರುಗಳು ನಿಮ್ಮ ಮೇಲೆ ಮುನ್ಸ್ಕೊತವೆ. ಸತ್ಯನ ಸುಳ್ಳವಾ? ಎತ್ತವರಿಗೆ ನಿಜವಾದ ಸೇವೆ ಮಾಡುವುದು ನಮ್ಮ ಕರ್ತವ್ಯವಾಗಬೇಕು. ನೋಡಿ, ತಾಯಿ ತಂದೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ಇವತ್ತು ಕಿಂಚಿತ್ತು ಬೆಲೆ ಇಲ್ಲ. ಒಬ್ಬ ತಾಯಿಗೆ 4 ಜನ ಮಕ್ಕಳು, 4 ಜನನು ಮಕ್ಕಳು ಕಾಲಲ್ಲೇ ಒದಿತಾರೆ ಅವಳಿಗೆ. ಬಿಟ್ಟೋಗು ಮನೆ ಬಿಟ್ಟೋಗು, ಮನೆ ಬಿಟ್ಟೋಗು, ಮನೆ ಬಿಟ್ಟೋಗು ಅಂತೇಳಿ. ಆ ತಾಯಿ ಮಕ್ಕಳು ಸುಖವಾಗಿರ್ಲಿ ಅಂತ ಕಣ್ಣೀರು ಹಾಕೊಂಡು ಅಲ್ಲಿ ಇಲ್ಲಿ ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ತಾಳೆ. ಆದರೆ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿ ಅವ್ರೆ. ಅವನಿಗೆ ಒಂದು ತನ್ನ ಹಾಕೋದಿಲ್ಲ, ಅವನಿಗೆ ಒಂದು ತನ್ನ ಹಾಕೋದಿಲ್ಲ, ನೀರು ಕಾಯಿಸಿ ನೀರು ಇಯೋದಿಲ್ಲ, ಒಂದು ಬಟ್ಟೆ ಒಗೆಯೋದಿಲ್ಲ. ಆದರೆ ಇವತ್ತು ಜೀವನ ಅಂತಕ್ಕಂಥ ಈ ಸಂತೆಯೊಳಗಡೆ ತಾಯಿ ತಂದೆಯರನ್ನ ಮರೆತರೆ ಯಾವತ್ತೂ ನಮಗೆ ಉಳುಗಾಲವಿಲ್ಲ. ಎತ್ತವರನ್ನ ದೂರ ಮಾಡಿದರೆ ಭಗವಂತ ನಮಗೆ ಒಳ್ಳೇದು ಮಾಡೋದಿಲ್ಲ. ಆ ತಾಯಿ ಮಕ್ಕಳ ಕಾಟವನ್ನ ತಾಳಲಾರದೆ, ಸೊಸೆಯಂದಿರ ನೋವು ಸಹಿಸ್ಕೊಳ್ಳಕ್ಕಾಗದೆ ಆ ತಾಯಿ ಹೋಗಿ ಎಲ್ಲೋ ಒಂದು ಕಡೆ ಕೆರೆಗೋ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಆಮೇಲೆ 4 ಜನ ಮಕ್ಕಳು ಓಡೋಡ್ ಬರ್ತಾರೆ, ಅವ್ವಾ ಅವ್ವಾ ನಾನು ನಿನ್ನ ಹಂಗ್ ನೋಡ್ಕತಿದ್ದೆ ಹಿಂಗ್ ನೋಡ್ಕತಿದ್ದೆ ಅಂತ. ಏನ್ ಪ್ರಯೋಜನ ಬಂತವ್ವ? ಬದುಕಿರುವಾಗ ಅನ್ನ ಹಾಕದೆ ಇರೋರು ಸತ್ತ ಮೇಲೆ 1000 ಜನಕ್ಕೆ ಅನ್ನ ಹಾಕಿದ್ರೆ ಏನು ಪ್ರಯೋಜನ ಬಂತವ್ವ? ಏನ್ ಪ್ರಯೋಜನ ಬಂತು? ಅದಕ್ಕಾಗಿ ದೊಡ್ಡವರು ಹೇಳ್ತಾರವ್ವ, ನೀನು 1000 ದೇವರಿಗೆ ಎಡೆ ಇಕ್ಕದಿದ್ರೂ ಚಿಂತೆ ಇಲ್ಲ, ದೇವರಿಗೆ ಕಿರೀಟ ವಜ್ರ ವೈಡೂರ್ಯಗಳನ್ನು ಮಾಡಿಸ್ಕೊಡದೆ ಇದ್ರು ಚಿಂತೆ ಇಲ್ಲ. ಬರಿಗಾಲಲ್ಲಿ ನಿಮ್ಮಪ್ಪ ನಡೀತಾ ಇದ್ರೆ ಅವನಿಗೊಂದ್ ಜೊತೆ ಚಪ್ಪಲಿ ತಗೊಂಡ್ರಪ್ಪ, ನಿಮ್ಮ ಎಷ್ಟೋ ಪಾಪ ಕಳೆದೋಗ್ತದೆ. ನಿಮ್ಮವ್ವ ಅರ್ಕಲ್ ಸೀರೆಯಲ್ಲಿ ನಿಂತಿದ್ರೆ ಪ್ರೀತಿಯಿಂದ ಒಂದು ಸೀರೆ ಉಡಿಸ್ರವ್ವ. ಬೇಡ, ಮನೆ ಬಾಗ್ಲಿಲ್ಲ ಹೂವ ಕೂತಿದ್ರೆ ಪ್ರೀತಿಯಿಂದ ಅವ್ವ ಊಟ ಆಯ್ತವ್ವ, ಏನ್ ನಿನ್ ಕಷ್ಟ ಸುಖ ಅಂತ ಕೇಳ್ಬಿಟ್ರೆ ಸಾಕು, ಆ ತಾಯಿಯರು ಎಷ್ಟೋ ಸಂತೋಷ ಪಡ್ತಾರೆ. ಆದ್ರೆ ಇವತ್ತು ಮಕ್ಕಳಾದ ನಾವು ವಯಸ್ಸಾದ್ಮೇಲೆ ಅವರನ್ನ ನಾಯಿಗಿಂತ ಕೀಳಾಗಿ ಕಾಣ್ತಾ ಇದ್ದೀವಿ. ಅದಾಗಬಾರ್ದು. ತಾಯಿ ತಂದೆಯ ದೇವರು ಅನ್ನೋದನ್ನ ಮಕ್ಕಳಿಗೆ ತಿಳುವಳಿಕೆ ಮಾಡ್ಕೊಡಿ, ತಿಳಿಸಿ ಹೇಳ್ಕೊಡಿ. ಜಗತ್ತಿನಲ್ಲಿ ದೇವರು ಎಲ್ಲಾ ಕಡೆ ಇರೋಕ್ಕಾಗೋದಿಲ್ಲ ಅಂತಲೇ ತಾಯಿ ತಂದೆಯನ್ನ ಸೃಷ್ಟಿ ಮಾಡಿದ್ದಾನೆ. ಅಂತ ತಾಯಿ ತಂದೆಯರ ಅಮೃತವನ್ನು ಕುಡಿದು ಬೆಳೆದಂತ ನಾವು ಇವತ್ತು ಅಪ್ಪ ಅಮ್ಮನ ದೂರ ಮಾಡೋದು ಎಷ್ಟು ಸರಿ? ಅದಕ್ಕೆ ದೊಡ್ಡವರು ಹೇಳ್ತಾರೆ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಕೊಂಡ್ ಬರ್ಬೋದು, ಎತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಇನ್ಯಾವತ್ತೂ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ ಕಣಪ್ಪ. ತಾಯಿ ತಂದೆಯರ ಪಾದಕ್ಕೆ ಶರಣಾರ್ಥಿನೇ ಹೇಳೋಣ.